ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮನೇಲಿ ಈಸಿಯಾಗಿ ಪನ್ನೀರ್ ರೈಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ತುಂಬಾ ಕಡಿಮೆ ಸಮಯದಲ್ಲಿ ಒನ್ ಟೈಮ್ಗೆ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ ಇದು ಅಂತಲೇ ಹೇಳ್ಬೋದು. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಒಂದು 200 ಗ್ರಾಮ್ ಆಫ್ ಪನ್ನೀರು, ಮತ್ತು ಚಿಕನ್ ಬಿರಿಯಾನಿ ಮಸಾಲ, ಸ್ಪೈಸಸ್ ಬಂದುಬಿಟ್ಟು ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಸ್ವಲ್ಪ ಸ್ಟಾರ್ ಹೂವು ಎಲ್ಲವೂ ತೊಗೊಂಡಿಟ್ಕೊಳ್ಳಿ, ಮತ್ತು ಕಟ್ ಮಾಡ್ಕೊಂಡಿರುವಂಥ ಪುದೀನ ಸೊಪ್ಪು. ನೀವು ಕ್ವಾಂಟಿಟಿನ ಬೇಕಂದರೆ ಇನ್ಕ್ರೀಸ್ ಮಾಡ್ಕೊಬೋದು. ರುಬ್ಬೋದಕ್ಕೆ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಮತ್ತು ಚಕ್ಕೆ, ಲವಂಗ, ಏಲಕ್ಕಿ, ಒಂದು ಸ್ಟಾರ್ ಹೂ ಸ್ಲೈಸ್ನ ಇಟ್ಕೊಳ್ಳಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಹಸಿಮೆಣಸಿನ್ಕಾಯಿ ಬೇಕಂದ್ರೆ ಇಲ್ಲಿ ಹಾಕಿ ರುಬ್ಕೋಬೋದು, ಅಥವಾ ಒಗ್ಗರಣೆಗೂ ಕೂಡ ಹಾಕೊಳ್ಬೋದು. ಎರಡೂ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಮಿಕ್ಸಿ ಜಾರಲ್ಲಿ ಹಾಕೊಂಡಾಗಿದೆ. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಈಗ ಗ್ರೈಂಡ್ ಕೂಡ ಮಾಡ್ಕೊಂಡಾಗಿದೆ. ಒಂದು ಕುಕ್ಕರ್ನಲ್ಲಿ 1-2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋಣ. ಈಗ ಸ್ಪೈಸಸ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ನಂತರ ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ. ನೀವು ಖಾರ ಜಾಸ್ತಿ ಇಷ್ಟಪಡ್ತೀರಾ ಅಂದರೆ ಇನ್ನೊಂದು ಸ್ವಲ್ಪ ಹಸಿಮೆಣಸಿನ್ಕಾಯಿನ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಈಗ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ನಂತರ ಸ್ವಲ್ಪ ಪುದೀನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಪುದೀನೂ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ಈಗ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊನ ಆ್ಯಡ್ ಮಾಡ್ಕೊಳ್ಳೋಣ. ಟೊಮೆಟೊ ಹಾಕಿದ ತಕ್ಷಣ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದ್ರೆ ಟೊಮೆಟೊ ಎಲ್ಲ ಬೇಗನೆ ಕುಕ್ಕಾಗಿ ಮ್ಯಾಶ್ ಆಗುತ್ತೆ. ನೋಡಿ, ಈ ರೀತಿ ಉಪ್ಪನ್ನು ಹಾಕಿಬಿಟ್ಟು ಕುಕ್ ಮಾಡಿದ್ರೆ ಬೇಗನೆ ಮ್ಯಾಶ್ ಆಗುತ್ತೆ. ಈಗ ಟೊಮೆಟೊ ಎಲ್ಲ ಕುಕ್ ಆಗಿದೆ. ಗ್ರೈಂಡ್ ಮಾಡ್ಕೊಂಡಿರುವಂಥ ಪೇಸ್ಟ್ನ ಆ್ಯಡ್ ಮಾಡೋಣ. ಸ್ವಲ್ಪ ನೀರನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ಕಟ್ ಮಾಡ್ಕೊಂಡಿರುವಂಥ ಪನ್ನೀರ್ ಕ್ಯೂಬ್ಸ್ನ ಆ್ಯಡ್ ಮಾಡಿಬಿಟ್ಟು ಒಗ್ಗರಣೆಲಿ ಹಾಗೇನೆ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈಗ ಬಿರಿಯಾನಿ ಮಸಾಲ ಇತ್ತಲ್ವ, ಅದು ಕೂಡ 1 ಸ್ಪೂನ್ ಆಗುವಷ್ಟು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಈಗ ಎಲ್ಲ ಒಗ್ಗರಣೆ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ಈಗ ನಾನು ಇಲ್ಲಿ 1 ಕಪ್ ಅಕ್ಕಿನ ತೊಳೆದ್ಬಿಟ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ. ನೀವು ಕ್ವಾಂಟಿಟಿನ ನೋಡಿಬಿಟ್ಟು ಎಷ್ಟು ಬೇಕು ಅಂತ ಆ್ಯಡ್ ಮಾಡ್ಕೊಳ್ಳಿ. ಅಕ್ಕಿನ ಹಾಕಾದ್ಮೇಲೆ 1 ನಿಮಿಷ ಅದನ್ನು ಕೂಡ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಆವಾಗ ಉದುರುದ್ರಾಗಿ ರೈಸ್ ಎಲ್ಲ ಚೆನ್ನಾಗಿ ಬರುತ್ತೆ. ನೋಡಿ, ಈಗ 1 ನಿಮಿಷ ಫ್ರೈ ಮಾಡಿಕೊಂಡು ಆಗಿದೆ. ನಾವು ಯಾವ ಕಪ್ಪಲ್ಲಿ ಅಕ್ಕಿನ ಹಾಕೊಂಡಿದ್ವೋ ಅದೇ ಕಪ್ಪಲ್ಲಿ 2 ಅಥವಾ 2.5 3 ಕಪ್ ನೀರನ್ನು ನೀವು ಆ್ಯಡ್ ಮಾಡ್ಬೋದು. ನೋಡಿ, ಈಗ ನೀರನ್ನು ಕೂಡ ಆ್ಯಡ್ ಮಾಡಿ ಆಗಿದೆ. ಈಗ ಉಪ್ಪೆಲ್ಲ ನೋಡಿಬಿಟ್ಟು ಕುಕ್ಕರ್ ಕ್ಯಾಪ್ನ ಮುಚ್ಚಿ 2 ವಿಷಲ್ ಹಾಕ್ಸಿದ್ರೆ ಸಾಕಾಗುತ್ತೆ. ರೈಸ್ ರೆಡಿ ಆಗುತ್ತೆ. ನೋಡಿ, ಈಗ 2 ವಿಷಲ್ ಹಾಕಾಗಿದೆ. ರೈಸ್ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ತುಂಬ ವಿಷಲ್ ಹಾಕಿಬಿಟ್ರೆ ರೈಸ್ ಎಲ್ಲ ಸೀದೋಗ್ಬಿಡುತ್ತೆ. ಸೊ 2 ವಿಷಲ್ ಕರೆಕ್ಟಾಗಿ ಕುಕ್ ಆಗುತ್ತೆ. ನೋಡಿ, ಈಗ ಪನ್ನೀರ್ ರೈಸ್ ರೆಡಿ ಆಗಿದೆ. ಪನ್ನೀರಲ್ಲಿ ಪ್ರೋಟೀನು, ಕ್ಯಾಲ್ಶಿಯಂ ಎಲ್ಲ ತುಂಬ ರಿಚ್ ಇರೋದ್ರಿಂದ ಇದು ಹೆಲ್ತಿಗೆ ಒಳ್ಳೆಯದು. ನೋಡಿ, ಈಗ ಪನ್ನೀರ್ ರೈಸ್ನ ನಾನು ರಾಯ್ತನ ಪ್ರಿಪೇರ್ ಮಾಡಿಟ್ಕೊಂಡಿದ್ದೆ, ಅದ್ರ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನೀವು ಚಟ್ನಿ ಜೊತೆ ಕೂಡ ಇದನ್ನು ಸರ್ವ್ ಮಾಡ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಇದೇ ಮೆಥಡ್ನಲ್ಲಿ ಮನೇಲಿ ಒಂದ್ಸರಿ ಟ್ರೈ ಮಾಡಿ. ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ರೆಸಿಪಿ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಕೂಡ ಮಾಡಿ. ಯಾರ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.